ಸೊ ಹಾಗೆಯೇ ಅವರಿಗೆ ಡಿಪ್ಲೊಮೆಸಿ, ಆಮೇಲೆ ಟ್ಯಾಕ್ಟ್ ಮತ್ತು ಫಿನೆಸ್ ಎಲ್ಲೆಲ್ಲಿ ಬೇಕೋ ಅಂಥ ಜಾಬ್ಸ್ ಕೂಡ ಅವರಿಗೆ ಸೂಟ್ ಆಗುತ್ತೆ. ಅಫೆಕ್ಷನ್ ಬಂದರೆ ಅವ್ರು ಸ್ವಲ್ಪ ಪಜಲ್ ಅಂತ ಹೇಳ್ಬೋದು. ಅರ್ಥ ಆಗಲ್ಲ ಅವ್ರದ್ದು. ಕೆಲವು ಸಲ ಪ್ಯಾಷನೇಟ್ ಆಗಿರ್ತಾರೆ, ಕೆಲವು ಸಲ ತುಂಬಾನೇ ಕೋಲ್ಡ್ ಆಗಿರ್ತಾರೆ ಒಂದು ಸೇಮ್ ಮೂಮೆಂಟಲ್ಲಿ. ಕೆಲವು ಸಲ ಡಿಪ್ಲೊಮ್ಯಾಟಿಕ್ ಆಗಿ ಡೀಲ್ ಮಾಡ್ತಾರೆ, ಕೆಲವು ಸಲ ಓಪನ್ ಆಗಿ ಇದು ಮಾಡ್ತಾರೆ. ಸೊ ಹಾಗಾಗಿ ಅವರು ಸ್ವಲ್ಪ ಕನ್ಫ್ಯೂಸ್ ಆಗ್ತಿರುತ್ತೆ. ಅವ್ರು ಏನು ಅಂತ ಗೊತ್ತಾಗಲ್ಲ ಜನಗಳಿಗೆ. ಸೊ ಅವರು ಜಾಸ್ತಿ ತುಂಬ ಜನರಸ್ ಆಗಿರ್ತಾರೆ. ಬೇರೆ ಇಂಡಿವಿಜುವಲ್ಸ್ಗೆ, ಬೇರೆಯವರಿಗೆ ಅವರು ದಾನ ಮಾಡೋದ್ರಲ್ಲಿ, ಬೇರೆಯವರಿಗೆ ಸೋಷಿಯಲ್ ಸರ್ವಿಸ್ ಮಾಡೋದ್ರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವು ಸಲ ಅವರು ಇಂಪಲ್ಸಲ್ಲಿ ಹಾಗೆ ಅನಿಸ್ಬಿಡ್ತು ಅಂದ ತಕ್ಷಣ ದೊಡ್ಡ ದೊಡ್ಡದಾಗಿ ಅವರು ಇದು ಮಾಡ್ಬೋದು, ದಾನ ಮಾಡ್ಬೋದು. ಆ ಥರ ನೇಚರ್ ಇದೆ ಅವರಿಗೆ. ಸೊ ಅಪಿಯರೆನ್ಸಲ್ಲಿ ಅವರು ತುಂಬಾ ಲಾಂಗ್ ಆಗಿ ಎತ್ತರಕ್ಕಿರ್ಬೋದು, ಚಿಕ್ಕ ತಲೆ ಇರ್ಬೋದು, ತುಂಬಾ ಶಾರ್ಪ್ ಕಣ್ಣಿರುತ್ತೆ ಅವ್ರಿಗೆ. ಸೊ ತುಂಬ ಬೋನಿ ಸಣ್ಣಕ್ಕೆ ತೆಳ್ಳಗಿರುತ್ತೆ ಕಾಯಿ, ಸಣ್ಣಕ್ಕೆ ಉದ್ದಕ್ಕಿರ್ತಾರೆ. ಇದು ಜನರಲ್ ಆಗಿ ಹೇಳ್ತಿರೋದು. ಸ್ಪೆಸಿಫಿಕ್ ಬೇರೆ ಆಗ್ಬೋದು. ಮನೆ ಜನರಲ್ ಆಗಿ ಹೇಳೋದಾದ್ರೆ ತುಂಬ ಕ್ಲೆವರು, ಕೇಪಬಲ್, ವಿಟ್ಟಿ, ಮತ್ತು ಸಟಲ್ ಹ್ಯೂಮರ್ ಇದೆ, ಮತ್ತು ಹಳೆ ಕಾಲದ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ. ಸೊ ಹಾಗೆಯೇ ದೇ ಆರ್ ವೆರಿ ಇಂಟೆಲೆಕ್ಚುಯಲ್, ತುಂಬ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ. ಹಾಗೆಯೇ ಇದು ತುಂಬಾ ಇರಿಟೇಷನು ಇದು ಇದ್ದರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಆ ಥರ ಜಾಗದಲ್ಲಿ ಅವರು ತುಂಬ ಮೆಂಟಲಿ ಇರಿಟೇಟ್ ಆಗ್ತಾರೆ. ಸೊ ತುಂಬ ಸ್ಟ್ರೇನ್ ಆಗುತ್ತೆ ಅವ್ರಿಗೆ. ಕಂಟಿನ್ಯೂಸ್ಸು ಸ್ಟ್ರೇನ್ ಆಗ ಇದರಲ್ಲಿದ್ದರೆ, ಫ್ರಸ್ಟ್ರೇಷನ್ ಇರೋ ಇದರಲ್ಲಿದ್ದರೆ, ಅಟ್ಮಾಸ್ಫಿಯರ್ ಎನ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ಇಷ್ಟ ಆಗಲ್ಲ. ತುಂಬ ಎಕ್ಸಾಷನ್ ಆಗುತ್ತೆ, ತುಂಬ ಸುಸ್ತಾಗುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ ಅದು. ಸೊ ತಲೆ ಕೆಟ್ಟು ಹೋದಂಗೆ ಆಗುತ್ತೆ, ಹುಚ್ಚಿಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಅವರು. ತುಂಬಾ ಕೈಂಡ್ ಹಾರ್ಟೆಡ್ ಇರ್ತಾರೆ, ಹೆಲ್ಪ್ ಮಾಡ್ತಾರೆ, ಹೆಲ್ಪಿಂಗ್ ನೇಚರ್ ಇರುತ್ತೆ ಇವ್ರಿಗೆ. ಒಳ್ಳೆ ಹೋಸ್ಟ್ಗಳು, ಯಾರನ್ನಾರ ಅಂದರೆ ಪಾರ್ಟಿಗೆ ಮನೆಗೆ ಯಾರನ್ನಾರ ಗೆಸ್ಟ್ಗಳನ್ನ ಕರೆದ್ರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಅದೆಲ್ಲ ಇದೆ. ಆಮೇಲೆ ಇನ್ನೊಂದು ಏನಂತಂದರೆ ಔಟ್ ಆಫ್ ಸೈಡ್ ಔಟ್ ಆಫ್ ಮೈಂಡ್ ಕೂಡ ಇದೆ ಇವ್ರಿಗೆ. ಎದುರುಗಡೆ ಇದ್ದರೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿರ್ತಾರೆ, ಚೆನ್ನಾಗೆಲ್ಲ ಕತಾಡ್ಕೊಂಡಿರ್ತಾರೆ. ಬಟ್ ಅವರು ಮರೆ ಆದ ತಕ್ಷಣ ಅವ್ರು ಹಂಗೂ ಮರ್ತು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಲ್ಲ. ಎದುರುಗಡೆ ಇದ್ದರೆ ಅಷ್ಟರ ಮಟ್ಟಿಗೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಇಲ್ಲ ಅಂತ ಹೇಳಿದ್ರೆ, ಕನೆಕ್ಷನ್ ಇಲ್ಲ, ಔಟ್ ಆಫ್ ಕಾಂಟ್ಯಾಕ್ಟ್ ಇತ್ತು ಅಂದರೆ, ಔಟ್ ಆಫ್ ಸೈಟ್ ಇತ್ತು ಅಂದರೆ ಹಾಗೇನೆ ಮರ್ತು ಹೋಗ್ಬಿಡುತ್ತೆ ಅವ್ರಿಗೆ. ಸೊ ಇವ್ರು ಯಾರ್ಯಾರ ಜೊತೆಗೆ ಫ್ರೆಂಡ್ಲಿ ಆಗಿರ್ತಾರೆ. ಫ್ರೆಂಡ್ಶಿಪ್ ಝೋಡಿಯಾಕ್ ಸೈನ್ ತಗೊಳ್ಳೋದಾದ್ರೆ, ಇವರು ಸೆಪ್ಟೆಂಬರ್ 21ರಿಂದ ಅಕ್ಟೋಬರ್ 20-27, ಹಾಗೆ ಜಾನ್ವರಿ 21ರಿಂದ ಫೆಬ್ರವರಿ 18ರಿಂದ 27, ಅಥವಾ ನವೆಂಬರ್ 21ರಿಂದ ಡಿಸೆಂಬರ್ 20 ಇಲ್ಲ ಡಿಸೆಂಬರ್ 27. ಈ ಇದರಲ್ಲಿರೋ ತುಂಬ ಸ್ಟ್ರಾಂಗ್ ಫ್ರೆಂಡ್ ಕನೆಕ್ಷನ್ಸ್ ಇರುತ್ತೆ ಅವ್ರಿಗೆ. ಹಾಗೆ ಅವ್ರ ಹೆಲ್ತ್ ಹೇಗಿರುತ್ತೆ. ಸೊ ಅವರಿಗೆ ನರ್ವಸ್ ಸಿಸ್ಟಮ್ದು ಸ್ವಲ್ಪ ಇದು ಇರುತ್ತೆ. ಯಾಕಂದರೆ ತುಂಬ ಸ್ಟ್ರೈನ್ ಮಾಡ್ಕೋತಾರಲ್ಲ ಅವರು, ತುಂಬ ಜಗ ಅಂತಿರ್ತಾರೆ, ತುಂಬ ಆಕ್ಟಿವ್ ಆಗಿ ಮಾಡ್ತಾರೆ. ಅದಕ್ಕೆ ನರ್ವಸ್ ಸಿಸ್ಟಮ್ದು ಮೆಂಟಲ್ ಇದ್ರದ್ದು ಇದು ಬರೋ ಚಾನ್ಸಸ್ ಇದೆ. ಹಾಗೆ ಡೈಜೆಸ್ಟಿವ್ ಆರ್ಗನ್ಸ್ ಏನಿದೆ ಅದ್ರ ಬಗ್ಗೆನೂ ಅವ್ರು ಕೇರ್ ತಗೋಬೇಕು. ಹಾಗೆ ಚೆಸ್ಟ್ ಟ್ರಬಲ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಅವರಿಗೆ ಏನೇನು ಕಲರ್ಸು ಒಳ್ಳೆಯದು, ಫೇವರಬಲ್ ಕಲರ್ಸು, ಲಕ್ಕಿ ಕಲರ್ಸ್ ಸಿಲ್ವರು, ಮತ್ತು ಗ್ಲಿಸನಿಂಗ್ ವೈಟ್, ಶೈನಿಂಗ್ ಇರುತ್ತಲ್ಲ ಆ ವೈಟ್ ಕಲರು, ಎಲ್ಲ ಶೈನಿಂಗ್ ಕಲರ್ಸು, ಎಲ್ಲ ಶೈನಿಂಗ್ ವಸ್ತುಗಳು ಅದೆಲ್ಲ ಅವ್ರಿಗೆ ತುಂಬ ಒಳ್ಳೆಯ ಫೇವರಬಲ್ ಕಲರ್ಸು ಅವ್ರಿಗೆ. ಆಮೇಲೆ ಏನು ಫೇವರಬಲ್ ಸ್ಟೋನ್ಸ್, ಅವ್ರ ಬರ್ತ್ ಸ್ಟೋನ್ಸ್ ಈ ಪೀರಿಯಡ್ಗೆ, ಈಗ ಜೆಮಿನಿ ಪೀರಿಯಡ್ ಪ್ಲಸ್ ಜೂನ್ ತಿಂಗಳಿಗೂ ಕೂಡ ವೈಟ್ ಮತ್ತು ರೆಡ್ ಕಾರ್ನೇಲಿಯನ್ನು ಇರುತ್ತೆ, ಸಫೈರ್ಸ್, ಡೈಮಂಡ್, ಮತ್ತು ಎಲ್ಲ ಗ್ಲಿಟರಿಂಗ್ ಜ್ಯುವೆಲ್ಸ್, ಎಲ್ಲ ಶೈನಿಂಗ್ ಇರುತ್ತಲ್ಲ, ಗೋಲ್ಡ್ ಇರ್ಬೋದು, ಏನಾರು ತುಂಬ ಶೈನ್ ಆಗೋ ಥರದ್ದು ಎಲ್ಲ ಸ್ಟೋನ್ಸು ಕೂಡ ಅವರಿಗೆ ಫೇವ್ರೆಟ್ ಸ್ಟೋನ್ಸು ಬರ್ತ್ ಸ್ಟೋನ್ಸ್ ಆಗಿರುತ್ತೆ.